ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ 21,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ನೇಮಕಾತಿ ಹೊರಡಿಸಿದೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಡಾಕ್ ಸೇವಕ ಅಥವಾ ಪೋಸ್ಟ್ಮ್ಯಾನ್ ಹುದ್ದೆಗಳಿಗೆ ಈಗ ಆಲ್ರೆಡಿ ನೇಮಕಾತಿಯಾಗಿದೆ. ಅದರಂತೆ ನಮ್ಮ ಕರ್ನಾಟಕದಲ್ಲೂ ಕೂಡ 1,000ಕ್ಕಿಂತ ಹೆಚ್ಚಿನ ಪೋಸ್ಟ್ಗಳು ಕೂಡ ಇಲ್ಲಿ ಖಾಲಿ ಇರ್ತವೆ. ಹಾಗಿದ್ದರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಇಷ್ಟಪಡುವ ಅಭ್ಯರ್ಥಿಗಳಿಗೆ SSLCಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ನೀವು ಈ ಹುದ್ದೆಗಳನ್ನು ಆಯ್ಕೆ ಆಗ್ತೀರಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ವಿಧಾನ ಯಾವ ರೀತಿ ಇರ್ತದೆ, ವೇತನ ಎಷ್ಟು ಇರ್ತದೆ, ಅದೇ ರೀತಿ ವರ್ಕ್ ಯಾವ ರೀತಿ ಇರ್ತದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಟಡಿ ನಡೆಸಿದರೆ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ಸಲ್ಲಿರುವ ಜನರಲ್ ಸ್ಟಡೀಸ್ ಆಗಿರ್ಬೋದು, ಅದೇ ರೀತಿ ಮ್ಯಾಥ್ಸ್ ಆಗಿರ್ಬೋದು, ಅದೇ ರೀತಿ ರೀಸನಿಂಗ್ ಆಗಿರ್ಬೋದು, ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು, ಅದೇ ರೀತಿ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ನೋಟ್ಸ್ಗಳು ಕೂಡ ಇರ್ತವೆ. ಜನರಲ್ ಸ್ಟಡಿಗೆ ಸಂಬಂಧಿಸಿದಂತೆ ಕರ್ನಾಟಕ ಇತಿಹಾಸ, ಆಧುನಿಕ ಇತಿಹಾಸ, ಭಾರತ ಇತಿಹಾಸ, ಅದೇ ರೀತಿ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ, ಭಾರತದ ಸಂವಿಧಾನ, ಅದೇ ರೀತಿ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನೋಟ್ಸ್ಗಳು, ಅದೇ ರೀತಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸು, ಅದೇ ರೀತಿ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ನೋಟ್ಸು, ಅದೇ ರೀತಿ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು, ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ನಿಮಗೆ ನೋಟ್ಸ್ಗಳು ಸಿಗ್ತಾವೆ. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ಗಳು ಕೇವಲ ನಿಮಗೆ ಮೊದಲಿಗೆ 800 ರೂಪಾಯಿಗಾಗಿ ಸಿಗ್ತದೆ. ಆದರೆ ಈಗ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಅದೇ ರೀತಿ ಈಗ RRB ಅಂತ ನೋಟಿಫಿಕೇಶನ್ ಆದ ಕಾರಣಕ್ಕೆ ಎಲ್ಲ ನೋಟ್ಸ್ಗಳನ್ನ ಕೇವಲ 300 ರೂಪಾಯಿಗಾಗಿ ನೀಡ್ತಾ ಇದ್ದಾರೆ. ಸ್ನೇಹಿತರೆ, RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ತುಂಬ ಉಪಯುಕ್ತ ಆಗ್ತಾವೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗಿರೋ ನೋಟ್ಸ್ಗಳು ಇರ್ತಾವೆ. ಯಾರಿಗಾದರೂ ಈ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೋಟ್ಸನ್ನು ಪಡೆಯಬಹುದು. ಈ ಚಾನಲ್ನ ವೀಕ್ಷಕರಿಗಾಗಿ ಈ ನೋಟ್ಸನ್ನು 200 ರೂಪಾಯಿಗಾಗಿ ನೀಡಲಾಗ್ತದೆ. ನೀವು ಈ ಚಾನಲ್ನಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ನಿಮಗೆ 200 ರೂಪಾಯಿಗಾಗಿ ಈ ನೋಟ್ಸ್ಗಳು ಸಿಗ್ತಾವೆ. ಸ್ನೇಹಿತರೆ, ನೀವೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಿದ್ರೆ ಅಂದ್ರೆ ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದರೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗ್ತಾವೆ. ಯಾರಿಗಾದರೂ ನೋಟ್ಸ್ ಬೇಕಾದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ತೆಗೆದುಕೊಳ್ಳಿ. ಯಾಕಪ್ಪ ಅಂದರೆ ಈ ನೋಟ್ಸ್ಗಳು ತುಂಬ ಉಪಯುಕ್ತವಾದ ನೋಟ್ಸ್ಗಳೈತೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಆಗಿರ್ತವೆ. ನೀವೇನಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಫೆಬ್ರವರಿ 22 ಕೊನೆಯ ದಿನಾಂಕ ಆಗಿರ್ತದೆ. ಅದು ಕೂಡ SSLC ಮೇಲೆ ಇರ್ತದೆ. ಎಕ್ಸಾಮ್ ಕೂಡ ತುಂಬ ಈಸಿ ಇರ್ತದೆ. ಅದೇ ರೀತಿ ನೀವೇನಾದರೂ ಆ ಹುದ್ದೆಗಳಿಗೆ ಆಯ್ಕೆ ಆಗಿದ್ರೆ ಅಂದರೆ RRB ಗ್ರೂಪ್ ಡಿಗೆ ಹುದ್ದೆಗಳಿಗೆ ಆಯ್ಕೆ ಆಗಿದ್ರೆ ಅಂದರೆ 30,000ಕ್ಕಿಂತ ವೇತನ ನೀವು ಸ್ಟಾರ್ಟಿಂಗ್ ವೇತನ ಇರ್ತದೆ. 8ನೇ ವೇತನ ಆಯೋಗ ಆತಂದ್ರೆ ಮಿನಿಮಮ್ ಅಂದ್ರೆ ಒಂದು 50,000ವರೆಗೂ ಕೂಡ ನೀವು ವೇತನನ ಪಡೆಯಬಹುದಾಗಿರ್ತದೆ. ಅದಕ್ಕಾಗಿ ಆದಷ್ಟು ಎಲ್ಲರೂ ಕೂಡ ಈ ಹುದ್ದೆಗಳಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಸ್ನೇಹಿತರೆ, ಈಗ ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ಮತ್ತು ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡು ಬರೋಣ. ಸ್ನೇಹಿತರೆ, ಈ ಹುದ್ದೆಗಳಿಗೆ ಕೇವಲ SSLC ಪಾಸ್ ಆದರೆ ಸಾಕು. ನೀವು ಎಲ್ಲ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಈ ಹುದ್ದೆಗಳಿಗೆ ಅಂದರೆ ಏನು ಪೋಸ್ಟ್ ಅಂಚೆ ಇಲಾಖೆಯಲ್ಲಿದ್ದರೆ ಈ ಹುದ್ದೆಗಳಿಗೆ ಯಾವುದೇ ರೀತಿಯ ಪರೀಕ್ಷೆ ಕೂಡ ಇರುವುದಿಲ್ಲ. ಸ್ನೇಹಿತರೆ, ಮೊದಲಿಗೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೊದಲಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಸ್ಟಾರ್ಟಿಂಗ್ ದಿನಾಂಕ ನೋಡಿದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 10/2/2025. ಅದೇ ರೀತಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/3/2025 ಆಗಿರ್ತದೆ. ಹಾಗಿದ್ದರೆ ಈ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನವನ್ನು ಏನು ನೀಡ್ತಾರಪ್ಪ ಅಂತ ನೋಡೋದಾದರೆ, ಸ್ನೇಹಿತರೆ, ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ 2 ಪೋಸ್ಟ್ಗಳು ಇರ್ತವೆ. ಒಂದು ಗ್ರಾಮೀಣ ಡಾಕ್ ಸೇವಕ ಇರ್ತದೆ, ಇನ್ನೊಂದು ಪೋಸ್ಟ್ ಮಾಸ್ಟರ್ ಅಂತ ಇರ್ತದೆ. ಅದೇ ರೀತಿ ಇಲ್ಲಿ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆದ್ರೆ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ವೇತನ ಬಂದು ಇದು ಬೇಸಿಕ್ ವೇತನ 12,000 ರೂಪಾಯಿ ಇರ್ತದೆ. ಅದೇ ರೀತಿ ನಿಮ್ಮದು ಬೇಸಿಕ್ ಕೊನೆಯದಾಗಿ ಎಲ್ಲಿವರೆಗೆ ಇರುತ್ತಪ್ಪ ಅಂದರೆ 29,000ವರೆಗೆ ಇರ್ತದೆ. ನಿಮ್ಮ ಈ ಹುದ್ದೆಗಳಿಗೆ ಆಯ್ಕೆ ಆಗಿದ್ದಾರೆ ಅಂದರೆ ಎಲ್ಲ ಗ್ರಾಸ್ ಪೇಮೆಂಟು ಒಂದು ಕೇವಲ 2 ರಿಂದ 4 ತಾಸು ಹುದ್ದೆಗಳನ್ನು ಈ ಹುದ್ದೆಗಳಲ್ಲಿ ವರ್ಕ್ ಮಾಡಿದರೆ ಬರೋಬ್ಬರಿ ಮಾಸಿಕ ವೇತನ 20,000ವರೆಗೂ ಕೂಡ ನೀವು ವೇತನವನ್ನು ಪಡೆಯಬಹುದಾಗಿರ್ತದೆ. ಅದೇ ರೀತಿ ಇದರದ್ದು ಕೂಡ ಅದೇ ರೀತಿ ಗ್ರಾಮೀಣ ಡಾಕ್ ಸೇವಕದು ಕೂಡ 2 ರಿಂದ 4 ತಾಸು ಅವರು ಮಾತ್ರ ಕೆಲಸ ಇರ್ತದೆ. ಇಲ್ಲಿ ಕೂಡ ವೇತನ ನಿಮಗೆ ಬರೋಬ್ಬರಿ 18 ರಿಂದ 20,000ವರೆಗೂ ಕೂಡ ನೀವು ವೇತನನ ಪಡೆಯಬಹುದಾಗಿರ್ತದೆ. ಇದು ಬಂದು ಸ್ಟಾರ್ಟಿಂಗ್ ಆಗಿರ್ತದೆ. ಒಂದು 2 ರಿಂದ 3 ವರ್ಷ ವರ್ಕ್ ಮಾಡಿದಂಗೆ ಇಲ್ಲಿ ನಿಮ್ಮದು ಕೂಡ ವೇತನ ಕೂಡ ಜಾಸ್ತಿ ಆಗ್ತದೆ. ಅರ್ಜಿ ಸಲ್ಲಿಸಲು ಏಜ್ ಎಷ್ಟಿರಬೇಕಪ್ಪ ಅಂದ್ರೆ ಕೇವಲ ವಯಸ್ಸು ನಿಮ್ಮದು 18ಕ್ಕಿಂತ ಹೆಚ್ಚಿನ ವಯಸ್ಸಾಗಿತ್ತಪ್ಪ ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಮ್ಯಾಕ್ಸಿಮಮ್ ವಯಸ್ಸು ಕೂಡ ಇಲ್ಲಿ ಗರಿಷ್ಠ ವಯಸ್ಸು ವಯೋಮಿತಿ 40 ವರ್ಷದವರೆಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಇಲ್ಲಿ ಕೆಲವು ಕ್ಯಾಟಗರಿಗಳಿಗೆ ಇಲ್ಲಿ ವಯೋಮಿತಿ ಸಡಿಲಿಕೆ ಕೂಡ ಕೊಟ್ಟಿರ್ತಾರೆ, ಇಲ್ಲಿ ಕೂಡ ಇರ್ತದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಸ್ನೇಹಿತರೆ, ಕೇವಲ ಇದಕ್ಕೆ SSLC ಪಾಸ್ ಆದರೆ ಸಾಕು. ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಕೂಡ ಇರಲ್ಲ. ನೀವು SSLC ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ.
ಹಾಗಿದ್ರೆ ಇಲ್ಲಿ SSLCಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಬರೋಣ. ಅದಕ್ಕೂ ಮೊದಲು ಸ್ನೇಹಿತರೆ, ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಲು ಇಷ್ಟಪಡೋ ಅಭ್ಯರ್ಥಿಗಳು, ನೀವು ಯಾವುದೇ ರೀತಿಯ OBC ಅಭ್ಯರ್ಥಿಗಳಾಗಿರಲಿ ಅಥವಾ SC/ST ಅಭ್ಯರ್ಥಿಗಳಾಗಿರಲಿ ಅಥವಾ ಇನ್ಯಾವುದೇ ಜನರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿರಲಿ, ಸ್ನೇಹಿತರೆ ಇಲ್ಲಿ ಏನಿದೆಯಲ್ಲ, ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೀವೇನಾದರೂ ಪಡೆದುಕೊಳ್ಬೇಕಪ್ಪ ಆಗಿತ್ತಂದ್ರೆ ಇಲ್ಲಿ ನಿಮಗೆ ಅದಕ್ಕೆ ಸಂಬಂಧಿಸಿದಂತೆ ಪ್ರಮಾಣ ಪತ್ರ ಬೇಕಾಗ್ತದೆ. ಇಲ್ಲಿ ನೀವು OBC ಅಭ್ಯರ್ಥಿಗಳಾಗಿದ್ದರೆ ಏನು 2A ಆಗಿರ್ಬೋದು, ಕ್ಯಾಟಗರಿ P1ಕ್ಕೆ ಸೇರಿದ ಅಭ್ಯರ್ಥಿಗಳು, ನೀವು ಆಲ್ರೆಡಿ ನೀವು OBC ಅಭ್ಯರ್ಥಿಗಳಾಗಿರ್ತಿರಲ್ಲ, OBC ಫಾರ್ಮನ್ನು ತೆಗೆಸಿಕೊಳ್ಬೇಕಾಗ್ತದೆ. ಅರ್ಜಿ ಸಲ್ಲಿಸುವಾಗೇನೋ OBC ಫಾರ್ಮ್ ಬೇಕಾಗಿಲ್ಲ. ನೀವೇನಾದರೂ ಈ ಹುದ್ದೆಗಳಿಗೆ ಆಯ್ಕೆ ಆದರಪ್ಪ ಅಂದ್ರೆ ಅಲ್ಲಿ ನಿಮಗೆ ಈ ಪ್ರಮಾಣ ಪತ್ರ ಇಲ್ಲದೇ ಇದ್ದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನಲ್ಲಿ ಫೇಲ್ ಮಾಡ್ತಾರೆ. ಅದಕ್ಕಾಗಿ ಆದಷ್ಟು ಯಾರೆಲ್ಲ ಈ ಡಾಕ್ಯುಮೆಂಟ್ಸನ್ನು ತೆಗೆಸಿಕೊಂಡಿಲ್ಲ ನೋಡಿರಿ, ಆದಷ್ಟು ಡಾಕ್ಯುಮೆಂಟ್ಸ್ ಕೂಡ ತೆಗೆಸಿಕೊಳ್ಳಿ. ಹಾಗಿದ್ರೆ ಅರ್ಜಿ ಸಲ್ಲಿಸುವಾಗ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂದರೆ ಮುಖ್ಯವಾಗಿ SSLC ಅಂಕಪಟ್ಟಿ ಬೇಕಾಗ್ತದೆ, ಅದೇ ರೀತಿ ಆಧಾರ್ ಕಾರ್ಡ್ ಬೇಕಾಗ್ತದೆ, ಅದೇ ರೀತಿಯಲ್ಲಿ ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋ, ಅದ್ರ ಜೊತೆಗೆ ನಿಮ್ಮದೊಂದು ಸಿಗ್ನೇಚರು, ಇಮೇಲ್ ID, ಫೋನ್ ನಂಬರು, ಇಷ್ಟೆಲ್ಲ ಇದ್ದರೆ ಸಾಕಾಗ್ತದೆ. ಆದರೆ ನೀವು ಈ ಹುದ್ದೆಗಳಿಗೆ ಆಯ್ಕೆ ಆದಾಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನಲ್ಲಿ ನೀವು ಏನೇನೆಲ್ಲ ಆಯ್ಕೆ ಮಾಡ್ಕೊಂಡಿರ್ತೀರ ನೋಡ್ರಿ, OBC ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಪ್ರಮಾಣ ಪತ್ರ ಕೂಡ ಕೇಳ್ತಾರೆ. ಅದಕ್ಕಾಗಿ ಅದು ಕೂಡ ಬೇಕಾಗ್ತದೆ. ನಿಮ್ಮ ಹತ್ರ ಏನಾದರೂ ಕಂಪ್ಯೂಟರ್ ಪ್ರಮಾಣ ಪತ್ರ ಇತ್ತು ಅಂತ ಇದ್ದರೆ ಒಳ್ಳೆಯದು. ಒಮ್ಮೊಮ್ಮೆ ಕೆಲವೊಂದು ಸಾರಿ ಕಂಪ್ಯೂಟರ್ ಪ್ರಮಾಣ ಪತ್ರ ಇಲ್ಲದೇ ಇದ್ದರೂ ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ಒಂದೊಂದು ಬ್ರ್ಯಾಂಚ್ ಮುಖಾಂತರ ಅದು ಡಿಪೆಂಡ್ಸ್ ಆಗಿರ್ತದೆ, ಬ್ರ್ಯಾಂಚ್ ಮೇಲೆ ಹೋಗ್ತದೆ. ಅದಕ್ಕಾಗಿ ಕಂಪ್ಯೂಟರ್ ಪ್ರಮಾಣ ಪತ್ರ ಇರದೇ ಇದ್ದರೂ ಕೂಡ ಒಂದು 2,000 ರಿಂದ 3,000 ಅಮೌಂಟನ್ನು ಕೊಟ್ಟು ಕೂಡ ನೀವು ಇಲ್ಲಿ ತೆಗೆದುಕೊಳ್ಬೋದಾಗಿರ್ತದೆ. ನೀವೇನಾದರೂ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಆಗಬೇಕಪ್ಪ ಅಂದ್ರೆ ಕಂಪ್ಯೂಟರ್ ಪ್ರಮಾಣ ಪತ್ರ ಕೂಡ ಬೇಕಾಗ್ತದೆ. ಅದಕ್ಕಾಗಿ ಆದಷ್ಟು ಅದು ಇದ್ದರೂ ಕೂಡ ತೆಗೆಸಿಕೊಳ್ಳಿ. ಹಾಗಿದ್ದರೆ ಈ ಹುದ್ದೆಗಳಿಗೆ SSLCಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡವರು ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡೋದಾದರೆ, ಸ್ನೇಹಿತರಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ರಿಸರ್ವೇಷನ್ ಅಂತಿರಲ್ಲ, ಎಲ್ಲರೂ ಕೂಡ ಜನರಲ್ ಆಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಕ್ಯಾಟಗರಿ ಏನಿರ್ತಲ್ಲ, ನಿಮ್ಮದು OBC, ST/ST, ಅದೇ ರೀತಿ EWS ಏನು ಅಭ್ಯರ್ಥಿಗಳು ಇರುತ್ತಲ್ಲ, ಈ ಅಭ್ಯರ್ಥಿಗಳಿಗೆ ಡಿಪೆಂಡ್ ಆಗಿ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ. ಇಲ್ಲಿ ಪುರುಷರಿಗೆ ಅಂತ ಇಷ್ಟು ಪೋಸ್ಟ್ಗಳು ಮೀಸಲಿಲ್ಲ, ಅದೇ ರೀತಿ ಮಹಿಳೆಯರಿಗೆ ಅಂತ ಇಷ್ಟು ಪೋಸ್ಟ್ಗಳು ಮೀಸಲು ಇಟ್ಟಿರಂಗಿಲ್ಲ. ಸ್ನೇಹಿತರೆ, ಹಾಗಿದ್ದರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮೊದಲಿಗೆ SSLCಯಲ್ಲಿ ಎಷ್ಟು ಅಂಕಗಳನ್ನು ತೆಗೆದುಕೊಂಡವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದ್ರೆ, ಮೊದಲಿಗೆ ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಎಷ್ಟು ಅಂಕಗಳು ಇರಬೇಕಪ್ಪ ಅಂತ ನೋಡಿದರೆ, ಸ್ನೇಹಿತರೆ ನೀವೇನಾದರೂ ಅಂಗವಿಕಲ ಅಭ್ಯರ್ಥಿ ಆಗಿದ್ದರಂದ್ರೆ ನೀವು ಇಲ್ಲಿ ಕೇವಲ ಒಂದು 65ಕ್ಕಿಂತ ಹೆಚ್ಚಿನ ಅಂಕ ಅಥವಾ 60 ಅಂಕಕ್ಕಿಂತ ಹೆಚ್ಚಿನ ಅಂಕ ಇತ್ತಂದ್ರೆ ಪ್ರತಿಯೊಬ್ಬ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಯಾಕಪ್ಪ ಅಂದರೆ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸೋದು ತುಂಬ ಕಡಿಮೆ ಇರ್ತದೆ. ಅದಕ್ಕಾಗಿ ಇಲ್ಲಿ ಕೂಡ ನೀವು ಆಯ್ಕೆ ಆಗೋದು ಸಾಧ್ಯತೆ ಜಾಸ್ತಿ ಇರ್ತದೆ. ಸ್ನೇಹಿತರಲ್ಲಿ ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದಲ್ಲಿ 1135 ಹುದ್ದೆಗಳು ಇರ್ತವೆ. ಸ್ನೇಹಿತರಲ್ಲಿ ನೀವೇನಾದರೂ ಯಾವುದೇ ಒಂದು ಜಿಲ್ಲೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಅಲ್ಲಿ ಪ್ರಿಫರೆನ್ಸನ್ನು ಕೊಡಬೇಕಾಗ್ತದೆ. ಇಲ್ಲಿ ನಿಮ್ಮ ಕ್ಯಾಟಗರಿಗೆ ಎಷ್ಟು ಹುದ್ದೆಗಳಿದಾವೆ ಅಂತ ಅದನ್ನು ನೋಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಸ್ನೇಹಿತರೆ, ಇಲ್ಲಿ ಜನರಲ್ ಕ್ಯಾಟಗರಿ ಅಂದರೆ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಹತೆಯನ್ನು ಪಡೆದ ಹಾಗೆ. ಯಾಕಪ್ಪ ಅಂದರೆ ಇಲ್ಲಿ ಜನರಲಲ್ಲಿ ಯಾವುದೇ ಒಂದು ನೀವು SC/ST ಆಗಿರಲಿ, OBC ಆಗಿರಲಿ, EWS ಆಗಿರಲಿ ಅಥವಾ ಅಂಗವಿಕಲ ಅಭ್ಯರ್ಥಿಗಳಾಗಿರಲಿ, ಸ್ನೇಹಿತರೆ ನೀವು ಎಲ್ಲರೂ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಇಲ್ಲಿ ಏನಾದರೂ OBC ಅಭ್ಯರ್ಥಿಗೆ ಅಂತ ಮಾತ್ರ ಒಂದೊಂದು ಊರಲ್ಲಿ ಅಥವಾ ಒಂದು ಪೋಸ್ಟ್ ಆಫೀಸ್ನಲ್ಲಿ ಇರ್ತದೆ, ಅಲ್ಲಿ ನೀವು ಅರ್ಜಿ ಸಲ್ಲಿಸುವಾಗ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು. ನೀವೇನಾದರೂ OBC ಅಭ್ಯರ್ಥಿ ಅದರ ಮಾದರಲ್ಲಿ ಅರ್ಜಿಯನ್ನು ಸಲ್ಲಿಸಿ. ಅದೇ ರೀತಿ ಒಂದೊಂದು ಪೋಸ್ಟ್ ಆಫೀಸ್ನಲ್ಲಿ SC/ST ಅಂತ ಮೀಸಲಿರುವ ಪೋಸ್ಟ್ಗಳು ಇರ್ತವೆ, ಅದೇ ರೀತಿ EWSಗೆ ಮೀಸಲಿರೋ ಪೋಸ್ಟ್ಗಳು ಇರ್ತವೆ. ಅದಕ್ಕಾಗಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ವರ್ಗಕ್ಕೆ ಎಲ್ಲಿ ಹುದ್ದೆಗಳು ಖಾಲಿ ಇರ್ತವೆ ನೋಡ್ರಿ, ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ. ನೀವು ಜನರಲ್ ಕ್ಯಾಟಗರಿ URT ಏನೈತೆ ಅಂದರೆ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕಾಗಿ ಒಂದು ಸ್ವಲ್ಪ ಅರ್ಜಿ ಸಲ್ಲಿಸುವಾಗ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಪ್ರಿಫರೆನ್ಸನ್ನು ಏನು ಕೊಡ್ತಿರ್ತಿರಲ್ಲ, ಯಾವುದೇ ಒಂದು ಅಭ್ಯರ್ಥಿ ನೀವು ಒಂದು ಡಿಸ್ಟಿಕ್ಗೆ ಅರ್ಜಿಯನ್ನು ಸಲ್ಲಿಸಿದಾನಪ್ಪ ಅಂದರೆ, ಬಾಗಲಕೋಟೆಗೆ ಅರ್ಜಿಯನ್ನು ಸಲ್ಲಿಸಿದ್ರಂದ್ರೆ ಎಲ್ಲ ಹುದ್ದೆಗಳಲ್ಲಿ ಏನು ಎಲ್ಲ ಪೋಸ್ಟ್ಗಳ ಆಫೀಸ್ ಇರ್ತಲ್ಲ, ಅಲ್ಲಿ ಎಲ್ಲ ಪೋಸ್ಟ್ಗಳಿಗೂ ಕೂಡ ನೀವು ಅಲ್ಲಿ ಪ್ರಿಫರೆನ್ಸನ್ನು ಕೊಡಬಹುದಾಗಿರ್ತದೆ. ಈಗ ನಾವು ಅಂಗವಿಕಲ ಅಭ್ಯರ್ಥಿಗಳದು ಕೂಡ ಈಗ ಆಲ್ರೆಡಿ ಕಟಾಪನ್ನು ನೋಡಿದ್ವಿ. ಅದೇ ರೀತಿ ಈಗ ಜನರಲ್ ಕ್ಯಾಟಗರಿ ಅಥವಾ SC/ST ಅಭ್ಯರ್ಥಿಗಳು, ಅದೇ ರೀತಿ OBC ಅಭ್ಯರ್ಥಿಗಳು ಎಷ್ಟೆಲ್ಲ ಅಂಕಗಳನ್ನು ತೆಗೆದುಕೊಂಡವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದ್ರೆ ಮಿನಿಮಮ್ ಅಂದರೂ ಕೂಡ ಇಲ್ಲಿ ಯಾಕಪ್ಪ ಅಂದ್ರೆ 80ಕ್ಕಿಂತ ಹೆಚ್ಚಿನ ಅಂಕ, ಅದರಲ್ಲಿ 80 ಅಥವಾ 85ಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡರು ಅರ್ಜಿ ಸಲ್ಲಿಸೋದು ಉತ್ತಮ ಆಗಿರ್ತದೆ. ಯಾಕಪ್ಪ ಈ ರೀತಿ ಹೆಚ್ಚಿನ ಸ್ಕೋರನ್ನು ಹೇಳಕತ್ತೀವಪ್ಪ ಅಂದ್ರೆ, ಸ್ನೇಹಿತರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಕೊರೋನಾದಲ್ಲಿ ಎಲ್ಲ ಕೂಡ ಈಗ 2020ರಲ್ಲಿ ಏನು ಪಾಸ್ ಆಗಿದ್ದಾರೆ ಅಭ್ಯರ್ಥಿಗಳಲ್ಲಿ 70,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಕೊರೋನಾ ಬ್ಯಾಚಲ್ಲಿ ಪಾಸ್ ಆಗಿದ್ದಾರೆ. ಅದರಲ್ಲೂ ಕೇವಲ ಒಂದೇ ದಿನಕ್ಕೆ 3 ಎಕ್ಸಾಮನ್ನು ಬರೆದು ಎಲ್ಲರೂ ಕೂಡ ಇಲ್ಲಿ ರಿಟರ್ನ್ ಎಕ್ಸಾಮ್ ಬರೋದಿಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಅಟೆಂಡ್ ಮಾಡಿ ಹೆಚ್ಚಿನ ಸ್ಕೋರನ್ನು ಕೂಡ ಮಾಡಿರ್ತಾರೆ. ಸ್ನೇಹಿತರೆ, ನೀವು ಲಾಸ್ಟ್ ಟೈಮ್ ಕಟಪನ್ನು ನೋಡಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಕೂಡ ಆಯ್ಕೆಯಾಗಿದ್ದು 90+ ಅಂಕ ಇರೋ ಅಭ್ಯರ್ಥಿಗಳು ಆಗಿರ್ತಾರೆ. ಅದಕ್ಕಾಗಿ ಇಲ್ಲಿ ಅರ್ಜಿ ಸಲ್ಲಿಸುವಾಗ ಆದಷ್ಟು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಅದೇ ರೀತಿ ಈಗ ಆಲ್ರೆಡಿ ಈಗ
94ವರೆಗೂ ಕೂಡ ಇಲ್ಲಿ ಆಯ್ಕೆ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಅದಕ್ಕಿಂತ 5ವರೆಗೆ ಅಂದರೆ 85ಕ್ಕಿಂತ ಹೆಚ್ಚಿನ ಅಂಕ ಏನೆಲ್ಲ ಯಾರು ಪಡೆದಿರ್ತಾರೆ ನೋಡಿ, ಅಂಥ ಅಭ್ಯರ್ಥಿಗಳು ಕೂಡ ನೀವು ಇಲ್ಲಿ ಆಯ್ಕೆ ಆಗ್ತೀರಾ. ಕೇವಲ ಇಲ್ಲಿ ಈ ಅರ್ಜಿಯನ್ನು ಸಲ್ಲಿಸಲು 100 ರೂಪಾಯಿ ಇರ್ತದೆ. OBC ಅಭ್ಯರ್ಥಿ ಮತ್ತು EWS ಅಭ್ಯರ್ಥಿಗಳಿಗೆ, ಉಳಿದ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು SC ST ಅಭ್ಯರ್ಥಿ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರಲ್ಲ. ಅದಕ್ಕಾಗಿ ಅರ್ಜಿಯನ್ನು ಹೆಚ್ಚಿಗೆ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಿ. ಯಾಕಪ್ಪ ಅಂದರೆ ಏನಾದರೂ ಒಂದು ನೀವು ಸಲ್ಲಿಸಿದ ಅರ್ಜಿಯನ್ನು ಏನು ಸಲ್ಲಿಸಿರ್ತಿರಲ್ಲ, ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿಲ್ದಾರೆ ಅಂದರೆ ಇಲ್ಲಿ ಕಡಿಮೆ ಸ್ಕೋರಿಗೂ ಕೂಡ ನಿಲ್ಲುವ ಸಾಧ್ಯತೆ ಇರ್ತದೆ. ಇಲ್ಲಿ 60ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಕೂಡ ಆಯ್ಕೆ ಆಗ್ತಾರೆ. ಯಾರಪ್ಪ ಅಂದ್ರೆ ಅಂಗವಿಕಲ ಅಭ್ಯರ್ಥಿಗಳು. ಅದೇ ರೀತಿ ಯಾವುದೇ ರೀತಿ ಮೀಸಲಾತಿ ಕಾರಣ ಕೋರಲಾರದೆ ಅಥವಾ ಅಂಗವಿಕಲ ಇಲ್ಲದೇ ಇರೋ ಅಭ್ಯರ್ಥಿಗಳಿಗೆ ಮಿನಿಮಮ್ ಅಂದರೂ ನೀವು 85ಕ್ಕಿಂತ ಹೆಚ್ಚಿನ ಅಂಕ ಪಡೆದುಕೊಂಡವರು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಇಲ್ಲಿ ನಿಮ್ಮದು 85ಕ್ಕಿಂತ ಹೆಚ್ಚಿನ ಅಂಕ ಪಡೆದುಕೊಂಡವರು ಯಾಕೆ ಅರ್ಜಿಯನ್ನು ಸಲ್ಲಿಸಬೇಕಪ್ಪ ಅಂದರೆ ನಿಮ್ಮದು 1ನೇ ಲಿಸ್ಟು, 2ನೇ ಲಿಸ್ಟು ಅಥವಾ 3ನೇ ಲಿಸ್ಟಿಗೆ ನಿಮ್ಮದು ಲಿಸ್ಟಿಗೆ ಹೆಸರು ಕುಂದರದೇ ಇದ್ದರೂ ಕೂಡ ಲಾಸ್ಟ್ ಏನೋ 5, 6, 7 ಈ ರೀತಿ ಲಿಸ್ಟನ್ನು ಬಿಡ್ತಾರೆ ನೋಡಿ, ಅಂಥ ಸಮಯದಲ್ಲಿ ಕೂಡ ನಿಮ್ಮದು ಕೂಡ ಆಯ್ಕೆ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಲಾಸ್ಟ್ ಟೈಮ್ ನೋಡಿರ್ಬೋದು ನೀವು 6ರಿಂದ 7 ಲಿಸ್ಟನ್ನು ಬಿಟ್ಟಿದ್ರು. ಇಲ್ಲಿ ಕಡಿಮೆ ಅಂದರೂ ಕೂಡ ಇಲ್ಲಿ 94, 90 ಅದೇ ರೀತಿ 89, 88ವರೆಗೂ ಕೂಡ ಇಲ್ಲಿ ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಾರೆ. ಅದಕ್ಕಾಗಿ ಈ ಸಾರಿ ಆದರೂ ಕೂಡ 85ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಕೂಡ ಇಲ್ಲಿಗೆ ಕಟಾಪ್ ನಿಂದಿರುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ 85ಕ್ಕಿಂತ ಹೆಚ್ಚಿನ ಅಂಕ, ಅದೇ ರೀತಿ ನಾ ಹೇಳಿದೆ ಆಲ್ರೆಡಿ ಅಂಗವಿಕಲ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದುಕೊಂಡವರು ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳಿದ್ನಲ್ಲ, ಅಷ್ಟಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ನೀವೇನಾದರೂ ಇದ್ರಂದ್ರೆ ಆದಷ್ಟು ಅರ್ಜಿಯನ್ನು ಸಲ್ಲಿಸಿರಿ. ನಿಮ್ಮದು 1ನೇ ಲಿಸ್ಟ್, 2ನೇ ಲಿಸ್ಟಿಗೆ ಹೆಸರು ಬರದೇ ಇದ್ದರೂ ಕೂಡ ಇಲ್ಲಿ 5, 6 ಅಥವಾ 7ನೇ ಲಿಸ್ಟಿಗೆ ಆದರೂ ಕೂಡ ಹೆಸರು ಬರುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಕೇವಲ ಒಂದು 100 ರೂಪಾಯಿ ಅರ್ಜಿ ಸಲ್ಲಿಸಲು ಮಾತ್ರ 100 ರೂಪಾಯಿ ನಿಮ್ಮದು ಖರ್ಚಾಗ್ತದೆ. ಅದನ್ನು ಹೊರತುಪಡಿಸಿದರೆ ಇಲ್ಲಿ ಯಾವುದೇ ರೀತಿ ಹೆಚ್ಚಿಗೆ ಖರ್ಚಿರಲ್ಲ. ಅದಕ್ಕಾಗಿ ಈ ಅಂಕನ ಏನು ಹೇಳಿದ್ನ SSLC ಅಂಕನ ಇದಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಗಳಿದ್ರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.